Hello everyone. Welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಅಂದ್ರೆ ಅಗ್ರಿಕಲ್ಚರ್ ಕಾನ್ಸೆಪ್ಟಿನ ಅಡಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟಿನ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋಣ. ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ಆದಂತಹ ಸ್ಟ್ರೈಕಿನ ಬಗ್ಗೆ, ಫಾರ್ಮರ್ಸ್ ಗಳು ಹೈವೇಸ್ ಗಳನ್ನ ಬ್ಲಾಕ್ ಮಾಡ್ಬಿಟ್ಟು ಸ್ಟ್ರೈಕ್ ಮಾಡಿದ್ರಲ್ಲ, ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಈ ನ್ಯೂಸ್ ಪೇಪರ್ ಅನ್ನ ನಾವು ಡೈಲಿ ಫಾಲೋ ಮಾಡ್ತಾ ಇದ್ರೆ ಹೆಡ್ಲೈನ್ಸ್ ಅಲ್ಲಿ ಹರಿಯಾಣ ಫಾರ್ಮರ್ಸ್ ಗಳು ಹೈವೇನ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ನೋಡಿರ್ತೀವಿ. ಬಟ್ ಇಲ್ಲಿ ಪ್ರತಿ ಸಲದ ತರ ಫಾರ್ಮರ್ಸ್ ಗಳು ಮಿನಿಮಮ್ ಸಪೋರ್ಟ್ ಪ್ರೈಸ್ ಗೋಸ್ಕರ ಸ್ಟ್ರೈಕ್ ಅನ್ನ ಮಾಡ್ತಾ ಇಲ್ಲ, ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಗೋಸ್ಕರ ಆರ್ ಗವರ್ಮೆಂಟ್ ಇಂದ ಯಾವ್ದಾದ್ರು ಪಾಲಿಸೀಸ್, ಅಗ್ರೆಸಿವ್ ಪಾಲಿಸೀಸ್ ಬರ್ತಿದೆ ಅಂತ ಹೇಳಿ ಸ್ಟ್ರೈಕ್ ಅನ್ನ ಮಾಡ್ತಾ ಇಲ್ಲ. ಬಟ್ ಯಾತಕ್ಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಬಯೋಮೆಟ್ರಿಕ್ ಮಿಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ಹರಿಯಾಣ ಮತ್ತೆ ಪಂಜಾಬ್ ರೀಜನ್ ಅಲ್ಲಿ ರೈತರ ಈ ಹೋರಾಟ ಬಂದ್ಬಿಟ್ಟು ಒಂದು ಮಿಷನ್ ಗೋಸ್ಕರ. ಎಸ್, ಇಲ್ಲಿ ಮಿಷನ್ ಗೋಸ್ಕರ ಸ್ಟ್ರೈಕ್ ನಡೀತಾ ಇರೋದು, ಅದು ಬಯೋಮೆಟ್ರಿಕ್ ಮಿಷನ್. ಬಿಕಾಸ್ ಕ್ರಾಪ್ಸ್ ಅನ್ನ ಮಂಡೀಸ್ ಅಲ್ಲಿ ಸೆಲ್ ಮಾಡಬೇಕು ಅಂತ ಹೇಳಿದ್ರೆ ಬಯೋಮೆಟ್ರಿಕ್ ವೆರಿಫಿಕೇಶನ್ ಮ್ಯಾಂಡೇಟರಿನ ಮಾಡಲಾಗಿದೆ ಪಂಜಾಬ್ ಮತ್ತೆ ಹರಿಯಾಣ ರೀಜನ್ ಅಲ್ಲಿ. ಸೊ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ಜನರಲ್ ಸ್ಟಡೀಸ್ ಪೇಪರ್ 3 ಅಂಡರ್ ಅಲ್ಲಿ ನೋಡಬಹುದು. ಎಸ್ಪೆಷಲಿ ಅಗ್ರಿಕಲ್ಚರ್ ಪ್ಲಸ್ ಟೆಕ್ನಾಲಜಿ ಅಂಡರ್ ಅಲ್ಲಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ನೋಡ್ಕೊಳ್ಬಹುದಾಗತ್ತೆ. ಸೊ ಮೇನ್ಸ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ. ಅಂದ್ರೆ ಈ ವಿಡಿಯೋದಲ್ಲಿ ನಾವ್ ಏನೆಲ್ಲ ಡಿಸ್ಕಷನ್ ಮಾಡ್ತೀವಿ ಅದು ನಮ್ಗೆ ಮೇನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಪ್ರಿಲಿಮ್ಸ್ ಅಲ್ಲಿ ಇಲ್ಲಿ ತಂದಿರುವಂತಹ ಟೆಕ್ನಾಲಜಿಯ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಥವಾ ಟೆಕ್ನಾಲಜಿ ತರೋದ್ರಿಂದ ಆಬ್ಜೆಕ್ಟಿವ್ ಏನು, ಅದರ ಆಬ್ಜೆಕ್ಟಿವ್ ಏನು, ಯಾವ ರೀತಿ ರೈತರಿಗೆ ಹೆಲ್ಪ್ ಆಗತ್ತೆ ಅನ್ನೋದನ್ನ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಬಟ್ ಮೇನ್ಸ್ ಅಲ್ಲಿ ಇಡೀ ಕಾನ್ಸೆಪ್ಟ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ಲಿ ಮಂಡೀಸ್ ಅಂದ್ರೆ ಏನು? ಮಂಡೀಸ್ ಅಂತೀವಿ ಅಥವಾ ಕನ್ನಡದಲ್ಲಿ ಮಂಡಿಗಳು ಅಂತ ಹೇಳ್ಬಿಟ್ಟು ಕರೀತೇವೆ. ಮಂಡೀಸ್ ಅಂತ ಹೇಳಿದ್ರೆ ಭಾರತದ ಅಗ್ರಿಕಲ್ಚರಲ್ ಏರಿಯಾವನ್ನ ರೆಗ್ಯುಲೇಟ್ ಮಾಡ್ತಾ ಇರುವಂತಹ ಜಾಗ. ಎಲ್ಲಾ ಭಾರತದ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಗಳು ಈ ಒಂದು ಜಾಗದಲ್ಲಿ ನಡೆಯುತ್ತೆ. ಅದನ್ನ ನಾವು ಮಂಡೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮಂಡೀಸ್ ಅನ್ನ ಹೇಗೆ ಎಸ್ಟಾಬ್ಲಿಷ್ ಮಾಡ್ಲಾಗತ್ತೆ ಅಂತ ಹೇಳಿದ್ರೆ ಎಪಿಎಂಸಿಯ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ಲಾಗತ್ತೆ. ಎಪಿಎಂಸಿ ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟಿ ಅಂತ ಹೇಳ್ಬಿಟ್ಟು ಈ ಆಕ್ಟಿನ ಅಡಿಯಲ್ಲಿ ಮಂಡೀಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ಲಾಗತ್ತೆ. ಬಿಕಾಸ್ ಅಗ್ರಿಕಲ್ಚರ್ ಅನ್ನೋದು ಸ್ಟೇಟ್ ಸಬ್ಜೆಕ್ಟ್ ಅಂಡರ್ ಅಲ್ಲಿ ಬರುತ್ತೆ. ಅಂದ್ರೆ ನಮ್ಗೆ ಈ ಒಂದು 7th ಸ್ಕೆಡ್ಯೂಲ್ ಅಲ್ಲಿ, ಕಾನ್ಸ್ಟಿಟ್ಯೂಷನ್ 7th ಸ್ಕೆಡ್ಯೂಲ್ ಅಲ್ಲಿ ಲಿಸ್ಟ್ ಇದಲ್ವಾ, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಸೆಂಟ್ರಲ್ ಲಿಸ್ಟ್ ಅಂತ. ಸೊ ಅಗ್ರಿಕಲ್ಚರ್ ಬಂದ್ಬಿಟ್ಟು ಸ್ಟೇಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಮಂಡೀಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದಾಗಿರ್ಬಹುದು ಅಥವಾ ಎಪಿಎಂಸಿ ಆಕ್ಟ್ ಅನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡೋದಾಗಿರ್ಬೋದು, ಇದನ್ನೆಲ್ಲದನ್ನು ಕೂಡ ಸ್ಟೇಟ್ ಗಳು ಜವಾಬ್ದಾರಿಯನ್ನ ತಗೊಂಡ್ಬಿಟ್ಟು ನಿರ್ವಹಿಸ್ತವೆ. ಸೊ ಎಪಿಎಂಸಿ ಆಕ್ಟ್ ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕೆಲವು ಜಿಯೋಗ್ರಫಿಕಲ್ ಏರಿಯಾವನ್ನ ಮಾರ್ಕೆಟ್ ಯಾರ್ಡ್ಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಆಕ್ಟಿವಿಟೀಸ್ ಕೂಡ ಅಂದ್ರೆ ಅಗ್ರಿಕಲ್ಚರಲ್ ಬೈಯಿಂಗ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಸೆಲ್ಲಿಂಗ್ ಆಗಿರ್ಬೋದು, ಇದೆಲ್ಲದೂ ಕೂಡ ಲೀಗಲಿ ನಡೆಯುತ್ತೆ. ಸೊ ಇದೆಲ್ಲದೂ ಕೂಡ ನಡೆಯುತ್ತೆ ಮಂಡಿಗಳ ಕಡೆಯಿಂದ. ನಾವು ಅರಾತಿಯ ಬಗ್ಗೆ ನೋಡೋಣ. ಸೊ ಏನಿದು ಅರಾತಿಯ ಅಂತ ಹೇಳಿ ಅಂತ ಇದ್ದೀರಾ? ಸೊ ಅರಾತಿಯ ಈ ಮಂಡಿಗಳನ್ನ ನೋಡ್ಕೊಳ್ತಾರಲ್ವಾ, ಅವರನ್ನ ಪಂಜಾಬ್ ಮತ್ತೆ ಹರಿಯಾಣ ರೀಜನ್ ಅಲ್ಲಿ ಅರ್ಹತಿಯರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಭಾರತದಲ್ಲಿರುವಂತಹ ಎಪಿಎಂಸಿ ಅಲ್ಲಿ ಇರುವಂತಹ ಎಲ್ಲಾ ಆಕ್ಟಿವಿಟೀಸ್ ಗಳನ್ನ ಲೈಸೆನ್ಸ್ಡ್ ಇಂದ ಇವರು ಫಾರ್ಮ್ ಮಾಡ್ತಾ ಇರ್ತಾರೆ. ಅಂದ್ರೆ ಎಲ್ಲಾ ಆಕ್ಟಿವಿಟೀಸ್ ಗಳನ್ನ ಮಾಡ್ತಿರ್ತಾರೆ, ವಿಚ್ ಇಸ್ ನಥಿಂಗ್ ಬಟ್ ಅರ್ಹತಿಯರ್ಸ್ ಆರ್ ಲೈಸೆನ್ಸ್ಡ್ ಕಮಿಷನ್ ಏಜೆಂಟ್ಸ್, ಎಸ್ಪೆಷಲಿ ಪಂಜಾಬ್ ಮತ್ತೆ ಹರಿಯಾಣ ರೀಜನ್ ಅಲ್ಲಿ. ಅಗ್ರಿಕಲ್ಚರಲ್ ಮಾರ್ಕೆಟ್ ಅಂದ್ರೆ ಮಂಡಿಗಳಲ್ಲಿ ಇವರೇ ರೆಗ್ಯುಲೇಷನ್ ಆಕ್ಟಿವಿಟೀಸ್ ಗಳನ್ನ ಮಾಡ್ತಿರ್ತಾರೆ. ಕೆಲವೊಂದ್ಸಲ ರೈತರಿಗೆ ಸಾಲವನ್ನ ಕೂಡ ಕೊಡ್ತಾರೆ. ಅಂದ್ರೆ ಯಾವಾಗ ರೈತರಿಗೆ ಸಾಲ ಬೇಕಾಗಿರುತ್ತೆ, ಇಮಿಡಿಯೇಟ್ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ ಇರುತ್ತೆ, ಆ ಟೈಮ್ ಅಲ್ಲಿ ಹೆಚ್ಚಿನ ಬಡ್ಡಿಯನ್ನ ತಗೊಂಡ್ಬಿಟ್ಟು ಸಾಲವನ್ನ ಕೂಡ ಕೊಡ್ತಾರೆ. ಸೊ ಅರಿಹತಿಯಾಸ್ ಇವರೊಂಥರ ಏಜೆಂಟ್ಸ್ ತರ, ಅಂದ್ರೆ ರೈತರು ಮತ್ತೆ ಬೈಯರ್ಸ್ ಗಳ ನಡುವೆ ಏಜೆಂಟ್ ಗಳಾಗಿ ವರ್ಕ್ ಮಾಡ್ತಾರೆ. ಪ್ರತಿಯೊಂದು ಅಗ್ರಿಕಲ್ಚರಲ್ ವಹಿವಾಟುಗಳ ನಡುವೆ, ಅಂದ್ರೆ ಉತ್ಪಾದನೆ ಏನಾಗತ್ತೆ ಅಲ್ವಾ, ಆ ವಹಿವಾಟುಗಳನ್ನ ನಡ್ಸೋದಕ್ಕೆ ಈಸಿ ಮಾಡ್ಕೊಡೋದಕ್ಕೆ ಅರಿಹತ್ಯಾಸು ಇರ್ತಾರೆ. ಥಿಯರಿಟಿಕಲಿ ರೈತರನ್ನ ರಕ್ಷಿಸೋದಕ್ಕೋಸ್ಕರ ಮತ್ತೆ ಈ ಒಂದು ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಗಳನ್ನ ಪ್ರಾಪರ್ ಆಗಿ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇವ್ರನ್ನ
ಇವರು ಒಂದು ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಆಕ್ಟ್ ಆಗ್ತಿರ್ತಾರೆ. ಬಟ್ ಇವರು ಓವರ್ ಅ ಪೀರಿಯಡ್ ಮಾರ್ಕೆಟ್ ನ ಪ್ರೊಟೆಕ್ಟರ್ಸ್ ಆಗಿದ್ದವರಂತವರು ಮೊನೊಪೊಲಿಸ್ಟ್ ಆಗಿ ಕನ್ವರ್ಟ್ ಆಗ್ತಾರೆ. ಸೊ ಈಗ ಪ್ರಾಬ್ಲಮ್ ಆಗ್ತಿರೋದು ಕೂಡ ಅವರಿಂದಾನೆ. ಸೊ ಏನು ಗವರ್ಮೆಂಟ್ ತರ್ತಿದೆ, ಟೆಕ್ನಾಲಜಿಯನ್ನ ತರ್ತಿದೆ, ಈ ಮಂಡೀಸ್ ಅಲ್ಲಿ ಇದ್ದಂತಹ ಕಮಿಷನ್ ಏಜೆಂಟ್ಗಳು ಇದಕ್ಕೆ ಅಪೋಸಿಟ್ ಆಗಿ ಸ್ಟ್ರೈಕ್ ಅನ್ನ ಮಾಡ್ತಿದ್ದಾರೆ. ಸೊ ನಾವು ಲೆಟ್ ಸಿ ದ ಸ್ಟ್ರಕ್ಚರಲ್ ಚಾಲೆಂಜ್. ಸೊ ಇದು ಬೇಸಿಕ್. ಬಟ್ ವಾಟ್ ಇಸ್ ದ ಚಾಲೆಂಜ್? ಏನಕ್ಕೆ ಈ ತರ ಆಗ್ತಾ ಇದೆ? ಮೊದಲನೇದಾಗಿ ಡೆಟ್ ಬಾಂಡೇಜ್. ಡೆಟ್ ಬಾಂಡೇಜ್ ಸೈಕಲ್. ಇವಾಗ ಒಬ್ರು ಸಾಲ ತಗೊಳ್ತಾರೆ, ಯಾರ ಹತ್ರ? ಅರಥಿಯಾಸ್ ಹತ್ರ, ಕಮಿಷನ್ ಏಜೆಂಟ್. ಅವರಿಗೆ ಸಾಲವನ್ನು ತೀರಿಸಬೇಕಾಗತ್ತೆ ಹೆಚ್ಚಿನ ಬಡ್ಡಿ ದರದಲ್ಲಿ. ಅಂಡ್ ಆಲ್ಸೋ ಎಥಿಕಲಿ ಕೂಡ ಅವ್ರಿಗೇನೆ ಸೆಲ್ ಕೂಡ ಮಾಡ್ಬೇಕಾಗತ್ತೆ. ದಿಸ್ ಇಸ್ ದ ಮೇಜರ್ ಇಶ್ಯೂ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಪಂಜಾಬ್ ಅಂಡ್ ಹರಿಯಾಣ ರೀಜನ್. ಅರಥಿಯಾಸ್ ಇನ್ಫಾರ್ಮಲ್ ಬ್ಯಾಂಕ್ ಆಗಿ ಆಕ್ಟ್ ಆಗ್ತಾರೆ. ಅಂದ್ರೆ ಯಾವಾಗ ರೈತರಿಗೆ ಸೀಡ್ಸ್ ಬೇಕಾಗಿರುತ್ತೆ ಅಥವಾ ಅವರ ಅನ್ಯೂಶುವಲ್ ಆಕ್ಟಿವಿಟೀಸ್ಗೆ ಅಂದ್ರೆ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ಗೆ ಹಣ ಬೇಕಾಗಿರುತ್ತೆ, ಆ ಸಮಯದಲ್ಲಿ ಇವರು ಅವ್ರಿಗೆ ಸಾಲವನ್ನ ಕೊಡ್ತಾರೆ. ಸಾಲವನ್ನ ಕೊಟ್ಟ ಮೇಲೆ ರೈತರು ಏನ್ ಮಾಡ್ಬೇಕು? ಅವರು ಬೆಳೆದಂತಹ ಬೆಳೆಗಳನ್ನ ಡೈರೆಕ್ಟ್ ಆಗಿ ತಗೊಂಡು ಹೋಗ್ಬಿಟ್ಟು ಈ ಅರಥಿಯಾಸ್ ಅವ್ರಿಗೆ ಅಂದ್ರೆ ಯಾರು ಏಜೆಂಟ್ ಗಳು ಇರ್ತಾರಲ್ವಾ ಅವ್ರಿಗೇನೆ ಕೊಡ್ಬೇಕಾಗತ್ತೆ. ಬಿಕಾಸ್ ಎಥಿಕಲಿ ಅಂಡ್ ಆಲ್ಸೋ ಲೀಗಲಿ, ಮಾರಲಿ ಮತ್ತೆ ಲೀಗಲಿ ಒಬ್ರು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಹೋಗಿ ನಾವು ಸೆಲ್ ಮಾಡ್ಬೇಕು ಅನ್ನೋದು ಈ ರೈತರ ಮುಖ್ಯ ಉದ್ದೇಶ ಆಗಿದೆ. ಸೊ ಹಾಗಾಗಿ ಈ ಒಂದು ಡೆಟ್ ಬಾಂಡೇಜ್ ಅನ್ನೋದು ಮೇನ್ ಇಶ್ಯೂ ಆಗಿ ಹೊರಹೊಮ್ಮುತ್ತೆ. ಎರಡನೇದಾಗಿ ಫ್ರಾಗ್ಮೆಂಟೆಡ್ ಮಾರ್ಕೆಟ್ಸ್. ಫ್ರಾಗ್ಮೆಂಟೆಡ್ ಮಾರ್ಕೆಟ್ ಹಾಗೂ ಟ್ಯಾಕ್ಸೇಷನ್. ಇಂಡಿಯಾದಲ್ಲಿ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಂದ್ರೆ ಒನ್ ನೇಷನ್ ಒನ್ ಮಾರ್ಕೆಟ್ ತರ ಅಲ್ಲ. ಅಂದ್ರೆ ನಮ್ಮ ಭಾರತ ಒಂದೇ ಇದೆ, ಒಂದೇ ಮಾರ್ಕೆಟ್ ಅಲ್ಲಿ ನಾವು ಅಗ್ರಿಕಲ್ಚರಲ್ ಆಕ್ಟಿವಿಟಿ ಮಾಡ್ತೀವಿ ಅಂತಂದ್ರೆ ಅದು ಅಲ್ಲ. ಸೊ ಇಲ್ಲಿ ಟ್ರೇಡರ್ಸ್ ಗಳು ಭಾರತಾದ್ಯಂತ ಆಪರೇಟ್ ನ ಮಾಡ್ಬೇಕು ಅಂತ ಹೇಳಿದ್ರೆ ದೇ ಮಸ್ಟ್ ಆಬ್ಟೈನ್ ಸಪರೇಟ್ ಲೈಸೆನ್ಸ್. ಪ್ರತಿಯೊಂದು ಸ್ಟೇಟ್ಸ್ ಹೋದ್ರು, ಪ್ರತಿಯೊಂದು ರೀಜನ್ ಹೋದ್ರು ಕೂಡ ಸಪರೇಟ್ ಲೈಸೆನ್ಸ್ ನ ತಗೊಬೇಕಾಗತ್ತೆ. ಮಲ್ಟಿಪಲ್ ಟ್ಯಾಕ್ಸಸ್ ಗಳನ್ನ ಪೇ ಮಾಡ್ಬೇಕಾಗತ್ತೆ. ಮಾರ್ಕೆಟ್ ಫೀಸಸ್ ಗಳನ್ನ ಹೆಚ್ಚಿಗೆ ಪೇ ಮಾಡ್ಬೇಕಾಗತ್ತೆ. ಕಮಿಷನ್ ಚಾರ್ಜಸ್ ಗಳನ್ನ ಕೊಡ್ತಾರೆ. ಲೋಕಲ್ ಲಿವೀಸ್ ಗಳಿರುತ್ತೆ. ಇಷ್ಟೆಲ್ಲಾ ರೀತಿಯಾದಂತಹ ಹಣವನ್ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಸೊ ಇಂಡಿಯಾದಲ್ಲಿ ಒನ್ ನೇಷನ್ ಅಂಡ್ ಒನ್ ಮಾರ್ಕೆಟ್ ಇನಿಷಿಯೇಟಿವ್ ನ ತಗೊಂಡ್ಬಂದ್ರೆ ಈ ಒಂದು ಪ್ರಾಬ್ಲಮ್ ಅನ್ನ ಸಪ್ರೆಸ್ ಮಾಡಬಹುದು. ಮೂರನೇದಾಗಿ ಪ್ರೈಸ್ ರಿಯಲೈಸೇಷನ್ ಗ್ಯಾಪ್. ಸೊ ನಾವ್ ಒಂದು ಫ್ಯಾಕ್ಟ್ ಅನ್ನ ನೋಡ್ಕೊಂಡ್ರೆ ಫೈನಲ್ ಕನ್ಸ್ಯೂಮರ್ ಪ್ರೈಸ್ ಇರುತ್ತಲ್ಲ, ಅದ್ರಲ್ಲಿ ರೈತರಿಗೆ ಸಿಗೋದು ಜಸ್ಟ್ 30-40% ಮಾತ್ರ. ಇನ್ನ ರಿಮೈನಿಂಗ್ 60-70% ಲಾಂಗ್ ಚೈನ್ ಇಂಟರ್ಮಿಡಿಯರೀಸ್ ಇರ್ತಾರಲ್ಲ, ಅಂದ್ರೆ ಮಿಡಲ್ ಮ್ಯಾನ್ಸ್ ಇರ್ತಾರಲ್ಲ, ಅವ್ರಿಗೆ ಹೋಗುತ್ತೆ. ಸೊ ಇಲ್ಲಿ ಪ್ರೈಸ್ ಟ್ರ್ಯಾಕಿಂಗು ಪ್ರಾಬ್ಲಮ್ ಆಗ್ತಾ ಇದೆ. ಮೂರನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆಫಿಸಿಟ್. ಕೋಲ್ಡ್ ಸ್ಟೋರೇಜ್ ಇಲ್ಲದೆ ಇರೋದು. ನಾವು ಫುಡ್ ಸೆಕ್ಯೂರಿಟಿಯ ವಿಡಿಯೋಸ್ ಗಳನ್ನ ನೋಡ್ಬೇಕಾದ್ರೆ ಕೋಲ್ಡ್ ಸ್ಟೋರೇಜ್ ಬಗ್ಗೆ ನೋಡ್ಕೊಂಡಿದ್ವಿ. ಕರೆಕ್ಟ್ ಆಗಿರುವಂತಹ ಕೋಲ್ಡ್ ಸ್ಟೋರೇಜ್ ಇಲ್ಲದೆ ಇರೋದು. ಮೋಸ್ಟ್ ಆಫ್ ದ ಮಂಡೀಸ್ ಅಂದ್ರೆ ಭಾರತದಲ್ಲಿ ಇರುವಂತಹ ಮಂಡೀಸ್ ಗಳಲ್ಲಿ ತುಂಬಾ ಮಂಡೀಸ್ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಇಲ್ಲ. ಗ್ರೇಡಿಂಗ್ ಫೆಸಿಲಿಟಿ ಇಲ್ಲದೆ ಇರೋದು. ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳನ್ನ ಮಂಡೀಸ್ ಗಳು ಎದುರಿಸ್ತದೆ. ಅಷ್ಟೇ ಅಲ್ಲ, ಈವನ್ ಬೇಸಿಕ್ ವೇ ಬ್ರಿಡ್ಜಸ್ ಗಳು ಕೂಡ ಕೆಲವೊಂದು ಮಂಡೀಸ್ ಗಳಲ್ಲಿ ಕಾಣ್ತಾ ಇಲ್ಲ. ಸೊ ಇದು ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಅಗ್ರಿಕಲ್ಚರಲ್ ಮಂಡೀಸ್ ಗಳಲ್ಲಿ ಕ್ರಿಯೇಟ್ ಆಗಿರೋದು. ಇದರಿಂದ ಲಾರ್ಜ್ ಫಾರ್ಮರ್ಸ್ ಅನ್ನೋದಕ್ಕಿಂತ ಸಣ್ಣ ರೈತರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅಂಡ್ ಆಲ್ಸೋ ಸಣ್ಣ ರೈತರಿಗೆ ನಿಜವಾದ ಮಾರ್ಕೆಟ್ ಪ್ರೈಸ್ ಏನಿದೆ ಅನ್ನುವಂತಹ ಅವೇರ್ನೆಸ್ ಇಲ್ಲದೆ ಇರೋದು ಕೂಡ ಮೇಜರ್ ಇಶ್ಯೂ ಆಗಿ ಇವಾಗ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಕಾರಣಗಳಿಂದ ಅರಥಿಯಾಸ್ ಮೇಲೆ ರೈತರ ಡಿಪೆಂಡೆನ್ಸಿ ಹೆಚ್ಚಾಗ್ತಾ ಇದೆ. ಸೊ ಈ ರೀತಿಯಾದಂತಹ ಇಶ್ಯೂಸ್ ಅಥವಾ ಚಾಲೆಂಜಸ್ಗೆ ವಾಟ್ ಗವರ್ಮೆಂಟ್ ನೀಡ್ಸ್ ಟು ಡೂ? ಗವರ್ಮೆಂಟ್ ಕೂಡ ರಿಫಾರ್ಮ್ ಅನ್ನ ಮಾಡ್ತಾ ಇದೆ. ಎಲೆಕ್ಟ್ರಾನಿಕ್ ನಾಮ್ ಇಂದ ಅಂದ್ರೆ ಈ ನಾಮ್ಸ್ ಅನ್ನುವಂತಹ ಪ್ರೋಗ್ರಾಮ್ ಇಂದ ಇದ್ದು PSCS ಅಂತ ಹೇಳಿದ್ರೆ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ತನಕ ಗವರ್ಮೆಂಟ್ ರಿಫಾರ್ಮ್ಸ್ ಅನ್ನ ಮಾಡ್ತಿದೆ. ಗವರ್ಮೆಂಟ್ ಪ್ರತಿಯೊಂದು ಸ್ಟೇಟ್ಸ್ ಅಲ್ಲೂ ಕೂಡ ಕೆಲವೊಂದು ಸ್ಟೆಪ್ಸ್ ಗಳನ್ನ ತಗೊಂಡ್ಬಿಟ್ಟು ಈ ಮಾರ್ಕೆಟ್ ಪ್ಲೇಸಸ್ ಗಳನ್ನ ರಿಫಾರ್ಮ್ ಮಾಡ್ತಿದೆ. ಮೊದಲನೇದಾಗಿ ಇದರಲ್ಲಿ ಈ ನಾಮ್ ಬಗ್ಗೆ ನೋಡ್ಕೊಳ್ಳೋಣ. ಈ ನಾಮ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್. ಎಲೆಕ್ಟ್ರಾನಿಕ್ಸ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ 2016ರಲ್ಲಿ ಈ ನಾಮ್ನ ಲಾಂಚ್ ಮಾಡಲಾಗುತ್ತೆ. ಪ್ಯಾನ್ ಇಂಡಿಯಾ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪೋರ್ಟಲ್ ಆಗಿ ಇದು ಹೊರಹೊಮ್ಮುತ್ತೆ. ಸೊ ಯೂನಿಫೈಡ್ ನ್ಯಾಷನಲ್ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡೋಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಇನ್ಫ್ರಾಸ್ಟ್ರಕ್ಚರ್ ಅಸಿಮಿಟ್ರಿಯನ್ನ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಬಹುದು. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಸಿಮಿಟ್ರಿ ಪ್ರಾಬ್ಲಮ್ ಏನಾಗ್ತದೆ ಅದನ್ನ ಸಪ್ರೆಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಎರಡನೇದಾಗಿ ಮಾಡೆಲ್ APMC ಆಕ್ಟ್.
APMC ಆಕ್ಟ್ 2003. ಈ ಆಕ್ಟ್ ನ ಮೂಲಕ ರೈತರ ಡೈರೆಕ್ಟ್ ಪರ್ಚೇಸಿಂಗ್ ಏನಿದೆ ಅದನ್ನ ಎನ್ಶೂರ್ ಮಾಡುತ್ತೆ. ಪ್ರೈವೇಟ್ ಮಾರ್ಕೆಟ್ ಅನ್ನ ರೈತರು ಕ್ರಿಯೇಟ್ ಮಾಡೋ ತರ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಅನ್ನ ಪ್ರಮೋಟ್ ಮಾಡೋದಕ್ಕೂ ಕೂಡ APMC ವರ್ಕ್ ಆಗತ್ತೆ. ಮೂರನೇದಾಗಿ ಗ್ರಾಮೀಣ್ ಹಟ್ಸ್ ಅಂಡ್ PSCS. ಭಾರತದಲ್ಲಿ ಮಿಡಲ್ ಮ್ಯಾನ್ ನ ಸಮಸ್ಯೆ ತುಂಬಾನೇ ಇದೆ. ಈ ಮಿಡಲ್ ಮ್ಯಾನ್ ನ ಸಮಸ್ಯೆಯನ್ನ ಎಲಿಮಿನೇಟ್ ಮಾಡೋದಕ್ಕೋಸ್ಕರ ಗವರ್ಮೆಂಟ್ 22,000 ರೂರಲ್ ಪಿರಿಯಾಡಿಕಲ್ ಮಾರ್ಕೆಟ್ ಅನ್ನ ಫಾರ್ಮರ್ ಕನ್ಸ್ಯೂಮರ್ ಮಾರ್ಕೆಟ್ ಗೆ ಅಪ್ಗ್ರೇಡ್ ಮಾಡ್ತಿದೆ. ಸೊ PSCS, ದಟ್ ಇಸ್ ಪ್ರೈಮರಿ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿ. ಸೊ ಈ ರೀತಿಯಾದಂತಹ ಸೊಸೈಟೀಸ್ ಗಳನ್ನ ಡಿಜಿಟೈಸ್ ಮಾಡೋದ್ರ ಮೂಲಕ ಮತ್ತೆ ಸ್ಟ್ರೆಂಥನ್ ಮಾಡೋದ್ರ ಮೂಲಕ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಲ್ಲಿರುವಂತಹ ಪ್ರಾಬ್ಲಮ್ಸ್ ಗಳನ್ನ ಅಡ್ರೆಸ್ ಮಾಡ್ತಾ ಇದೆ. ನೌ ವಿಲ್ ಮೂವ್ ಟುವರ್ಡ್ಸ್ ದ ರಿಯಲ್ ಹರ್ಡಲ್, ದಟ್ ಇಸ್ ಹರಿಯಾಣದಲ್ಲಿ ಆಗ್ತಾ ಇರುವಂತಹ ಪ್ರಾಬ್ಲಮ್ಸ್. ಹರಿಯಾಣದಲ್ಲಿ ಈ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಕ್ಕೆ ಮೇಜರ್ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿದ್ರೆ ಕರ್ನಲ್ ಸ್ಕ್ಯಾಮ್. ಸೊ ಕರ್ನಲ್ ಸ್ಕ್ಯಾಮ್ ಅಂತ ಹೇಳಿ ಆಗತ್ತೆ. ಸೊ ಈ ಸ್ಕ್ಯಾಮ್ ಇಂದನೇ ಈಗ ಹರಿಯಾಣದಲ್ಲಿ ಬಯೋಮೆಟ್ರಿಕ್ ಮಿಷನ್ ಅನ್ನ ತಗೊಂಡ್ಬಂದಿರೋದು. ಸೊ ಬಯೋಮೆಟ್ರಿಕ್ ಮಿಷನ್ ಅನ್ನ 2026ರಲ್ಲಿ ಹರಿಯಾಣ ರೀಜನ್ ಅಲ್ಲಿ ಮ್ಯಾಂಡೇಟ್ ನ ಮಾಡಿದ್ದಾರೆ. ಸೊ ದಿಸ್ ನ್ಯೂಸ್ ಟ್ರಿಗರ್ ದ ಫಾರ್ಮರ್ಸ್ ಟು ಪ್ರೊಟೆಸ್ಟ್ ಇನ್ ಹೈವೇಸ್. ಸೊ ನೌ ಲೆಟ್ ಸಿ ಕರ್ನಲ್ ಸ್ಕ್ಯಾಮ್. ಕರ್ನಲ್ ಸ್ಕ್ಯಾಮ್ ಅಂತ ಹೇಳಿದ್ರೆ ಕರಪ್ಟ್ ಅಫಿಷಿಯಲ್ಸ್ ಗಳು, ಟ್ರೇಡರ್ಸ್ ಹಾಗೆ ಮಿಲ್ಲರ್ಸ್ ಗಳು ಏನ್ ಮಾಡ್ತಾರೆ, ಒಟ್ಟಿಗೆ ಸೇರ್ಬಿಟ್ಟು ಫೇಕ್ ಗೇಟ್ ಪಾಸಸ್ ಗಳನ್ನ ಜನರೇಟ್ ಮಾಡ್ತಾರೆ. ಸೊ ಈ ಫೇಕ್ ಪಾಸಸ್ ಗಳನ್ನ ಜನರೇಟ್ ಮಾಡ್ಬಿಟ್ಟು ಹರಿಯಾಣದ ರೀಜನಲ್ ಫಾರ್ಮರ್ಸ್ ಅಂತ ಹೇಳ್ಬಿಟ್ಟು ಪ್ಯಾಡಿಯನ್ನ ಸೇಲ್ ಮಾಡ್ಲಿಕ್ಕೆ, ಮಾರ್ಕೆಟ್ ಅಲ್ಲಿ ಪ್ಯಾಡಿಯನ್ನ ಸೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವರು ಬೇರೆ ಬೇರೆ ಸ್ಟೇಟ್ಸ್ ಗಳಲ್ಲಿ ಚೀಪರ್ ಪ್ರೈಸ್ ಗೆ ಪ್ಯಾಡಿಯನ್ನ ಪರ್ಚೇಸ್ ಮಾಡಿ ಹರಿಯಾಣದಲ್ಲಿ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಪ್ಯಾಡಿಯನ್ನ ಸೆಲ್ ಮಾಡಿ MSP ಬರುತ್ತಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಅದನ್ನ ತಗೊಳ್ತಾ ಇರ್ತಾರೆ. ಸೊ ಇದನ್ನ ಐಡೆಂಟಿಫೈ ಮಾಡಿದಂತಹ ಗವರ್ಮೆಂಟ್ ಕೋಟ್ಯಾಂತರ ರೂಪಾಯಿಯನ್ನ ನಷ್ಟ ಆಗ್ತದೆ ಇದರಿಂದ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನಿಕ್ ಪ್ರಾಬ್ಲಮ್ ಗಳನ್ನ ಕಂಟ್ರೋಲ್ ಮಾಡಕ್ಕೆ ಬಯೋಮೆಟ್ರಿಕ್ ಆಕ್ಟಿವಿಟಿಯನ್ನ ತಗೊಂಡ್ಬರುತ್ತೆ. ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ ಆಗ್ಬಾರ್ದು ಅಂತಾನೆ, ಅಂದ್ರೆ ಲೀಕೇಜಸ್ ನ ಸ್ಟಾಪ್ ಮಾಡ್ಬೇಕು ಅಂತ ಹರಿಯಾಣ ಗವರ್ಮೆಂಟ್ ಹೆವಿ ಟೆಕ್ನಾಲಜಿಯನ್ನ ಇನ್ಕಲ್ಕೇಟ್ ಮಾಡುತ್ತೆ, ಮಂಡೀಸ್ ಜೊತೆ ಇದನ್ನ ಇಂಟಿಗ್ರೇಟ್ ಮಾಡುತ್ತೆ. ಸೊ ಈ ಟೆಕ್ನಾಲಜಿಯನ್ನ ನೋಡ್ಕೊಂಡ್ರೆ ಮೊದಲನೇದಾಗಿ ಪೋರ್ಟಲ್ ಇಂಟಿಗ್ರೇಷನ್. ಸೊ ಪೋರ್ಟಲ್ ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಸೆಲ್ ಮಾಡೋದಕ್ಕೆ ಮುಂಚೆ ಇದರಲ್ಲಿ ಆಧಾರ್ ಅಥೆಂಟಿಕೇಶನ್ ತಗೊಂಡ್ಬರ್ತಾರೆ. ಅಂದ್ರೆ ಮಾರ್ಕೆಟ್ ಆಗಿ ಅವ್ರು ಹೋಗೋದಕ್ಕಿಂತ ಮುಂಚೆ ಆಧಾರ್ ಅಥೆಂಟಿಕೇಶನ್ ಮಾಡ್ಬೇಕು. ಆ ಫಾರ್ಮರ್ ಬಂದ್ಬಿಟ್ಟು ಅದೇ ರೀಜನ್ ಅವರು ಅಂತ ಹೇಳ್ಬಿಟ್ಟು ವೆರಿಫಿಕೇಶನ್ ಮಾಡ್ಬೇಕು. ಸೊ ಆ ವೆರಿಫಿಕೇಶನ್ ಮ್ಯಾಂಡೇಟರಿ. ಎರಡನೇದಾಗಿ ಮೇರಿ ಫಸಲ್ ಮೇರಾ ಬ್ಯೂರಾ ಪೋರ್ಟಲ್. ಸೊ ಮೇರಿ ಫಸಲ್ ಮೇರಾ ಬ್ಯೂರಾ ಪೋರ್ಟಲ್ ಇದು ಇಂಪಾರ್ಟೆಂಟ್. ಇದನ್ನ ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಬಯೋಮೆಟ್ರಿಕ್ ನ ಜೊತೆಗೆ ಪೋರ್ಟಲ್ ನ ಲಿಂಕ್ ಮಾಡ್ತಾರೆ. ಸೊ ಲಿಂಕ್ ಮಾಡಿ ಡುಪ್ಲಿಕೇಶನ್ ಅಥವಾ ಫಾಲ್ಸ್ ಎಂಟ್ರಿ ಆಗೋದನ್ನ ಕಂಟ್ರೋಲ್ ಮಾಡ್ತಾರೆ. ಜಸ್ಟ್ ಟು ಎನ್ಶೂರ್ ಆಕ್ಚುಯಲ್ ಗ್ರೂಪ್ ಆಫ್ ಕ್ರಾಪ್, ಅಂದ್ರೆ ಯಾರು ಗ್ರೋ ಮಾಡ್ತಾ ಇದಾರೆ ಅವ್ರು ಬಂದ್ಬಿಟ್ಟು ಸೇಲ್ ಮಾಡ್ಬೇಕು, ಆಕ್ಚುಯಲ್ ಗ್ರೋವರ್ ಯಾರು ಇರ್ತಾರೆ ಅವರಿಗೆ ಫೆಸಿಲಿಟಿ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಇನಿಷಿಯೇಟಿವ್ ಗಳನ್ನ ತಗೊಂಡ್ಬರ್ತಾರೆ. ಅಂಡ್ ಇದ್ರಲ್ಲಿ ಟ್ರ್ಯಾಕ್ಟರ್ ನ ಫೋಟೋಸ್ ಆಗಿರಬಹುದು ಅಥವಾ ಮತ್ತೆ ಇದರಲ್ಲಿ ರಿಜಿಸ್ಟ್ರೇಷನ್ ಕೂಡ ಮ್ಯಾಂಡೇಟರಿ ಆಗಿರುತ್ತೆ. ಮೂರನೇದಾಗಿ ಜಿಯೋ ಫೆನ್ಸಿಂಗ್ ಅಂಡ್ ವೆಹಿಕಲ್ ಟ್ರ್ಯಾಕಿಂಗ್. ವೆಹಿಕಲ್ ಟ್ರ್ಯಾಕಿಂಗ್ ಅಂದ್ರೆ ಯಾವ ಟ್ರಕ್ ನ ತಗೊಂಡ್ಬರ್ತಾರೆ ಅದ್ರದ್ದು ಫೋಟೋ ಇರ್ಬೇಕಾಗತ್ತೆ. ಅಂಡ್ ಎಲ್ಲಾ ಸ್ಟೇಟ್ಸ್ ಗಳು ಕೂಡ GPS ಟ್ರ್ಯಾಕಿಂಗ್ ಮ್ಯಾಂಡೇಟ್ ಅನ್ನ, ಅಂದ್ರೆ ಎಸ್ಪೆಷಲಿ ಹರಿಯಾಣ ಸ್ಟೇಟ್ GPS ಟ್ರ್ಯಾಕಿಂಗ್ ಅನ್ನ ಮ್ಯಾಂಡೇಟ್ ಅನ್ನ ಮಾಡ್ತಾ ಇದೆ. ಅಂಡ್ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ, ಜಿಯೋ ಫೆನ್ಸಿಂಗ್ ಏರಿಯಾಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ, GPS ನ ಎನೇಬಲ್ ಮಾಡ್ಬೇಕಾಗತ್ತೆ. ಈ ರೀತಿಯಾದಂತಹ ಸ್ಟ್ರಿಕ್ಟರ್ ರೂಲ್ಸ್ ಅನ್ನ ತಗೊಂಡ್ಬರುತ್ತೆ. ಸೊ ಇದೆಲ್ಲದೂ ಕೂಡ ಇವ್ರುಗಳಿಗೆ ಮಿಡಲ್ ಮ್ಯಾನ್ ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಲ್ವಾ, ಅದಕ್ಕೋಸ್ಕರನೇ ಸ್ಟ್ರೈಕ್ ಎವಾಲ್ವ್ ಆಗುತ್ತೆ. ಬಟ್ ಗವರ್ಮೆಂಟ್ ಹೇಳೋದೇನು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪ್ರೋಗ್ರಾಮ್ಸ್ ಇಂದ ಟ್ರಾನ್ಸ್ಪರೆನ್ಸಿಯನ್ನ ಎನ್ಶೂರ್ ಮಾಡಬಹುದು. ಅಂದ್ರೆ ಇಂಟರ್ ಸ್ಟೇಟ್ ಸ್ಮಗ್ಲಿಂಗ್ ಆಗೋದನ್ನ ಅಥವಾ ಗೋಸ್ಟ್ ಪ್ರೊಕ್ಯೂರ್ಮೆಂಟ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ನೆಕ್ಸ್ಟ್ ಅಕೌಂಟೆಬಿಲಿಟಿ. ಅಕೌಂಟೆಬಿಲಿಟಿಯಲ್ಲಿ MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮನಿ ಡೈರೆಕ್ಟ್ ಆಗಿ ನಿಜವಾದ ಬ್ಯಾಂಕ್ ಫಾರ್ಮರ್ಸ್ ಯಾರಿರ್ತಾರೆ ಅವರ ಅಕೌಂಟಿಗೆ ಹೋಗಿ ತಲುಪಬಹುದು. ಸೊ ಅಕೌಂಟೆಬಿಲಿಟಿಯನ್ನ ಎನ್ಶೂರ್ ಮಾಡಬೇಕು. ಮೂರನೇದಾಗಿ ಎಫಿಷಿಯನ್ಸಿಯನ್ನ ಅಚೀವ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ.
ಸೊ ಈ ಮೂರನ್ನು ಕೂಡ ಅಚೀವ್ ಮಾಡ್ತಿದೆ ಅಂತ ಹೇಳಿದ್ರೆ ಪ್ರಾಪರ್ ಗವರ್ನೆನ್ಸ್ ನ ರೀಚ್ ಆಗ್ತಿದೆ ಅಂತ ಹೇಳಿ ಅರ್ಥ. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಈ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೊಬಂದಿದೆ. ಮೇನ್ಸ್ ಅಲ್ಲಿ ಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್ ಕಾನ್ಸೆಪ್ಟ್ ಅನ್ನ ಕೇಳಿದ್ರೆ ಬ್ಯಾಲೆನ್ಸ್ಡ್ ವ್ಯೂ ಅಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಬರೀಬೇಕಾಗುತ್ತೆ. ಸೊ ಇದಿಷ್ಟು ಈ ಒಂದು ಕಾನ್ಸೆಪ್ಟಿನ ಬಗ್ಗೆ. ಸೊ ಇದರಲ್ಲಿ ಒಂದು ಪ್ರಿಲಿಮ್ಸ್ ಕ್ವಶನ್ ಅನ್ನು ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ಅಗ್ರಿಕಲ್ಚರಲ್ ಮಾರ್ಕೆಟ್ ಇನ್ ಇಂಡಿಯಾ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್. First option, ENAM completely abolishes the physical APMC mandis to replace them with a purely virtual trading platform. So, e statement wrong because completely abolish physical APMC, that is completely wrong. So, first option wrong agate. Second statement na nodana. It aims to network existing APMC mandis to create a unified national market to agricultural commodities. ಇದು ಕರೆಕ್ಟ್. ಥರ್ಡ್ ಒನ್, a trader must obtain separate physical trading licenses for every state APMC they wish to operate in through the ENAM portal. ಇದು ಅಲ್ಲ, ಯಾಕಂದ್ರೆ ಅವ್ರವ್ರ ರೀಜನ್ ಅಲ್ಲಿ ಅವ್ರವರು ಟ್ರೇಡಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಆನ್ಸರ್ ಬಂದು 2 ಓನ್ಲಿ. ನೆಕ್ಸ್ಟ್ ಒನ್ ಮೇನ್ಸ್ ಕ್ವಶನ್ ನೋಡೋಣ. ವೈಲ್ digital investment like biometric verification in mandis aim to plug leakages in the procurement system, they often inadvertently increase the procedural burden on the very farmers they tend to protect. Examine the statement in the context of Haryana's recent mandate of Aadhaar authentication biometric verification in APMC mandis. What structural reforms are need to ಮೇಕ್ ದ ಮಂಡಿ ಸಿಸ್ಟಮ್ ಮೋರ್ ಫಾರ್ಮರ್ ಸೆಂಟ್ರಿಕ್. ಸೊ ಈ ಕ್ವಶನ್ಸ್ ಅನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ ಮೇನ್ಸ್ ಅಲ್ಲಿ. ಸೊ ಇದಿಷ್ಟು ಹರಿಯಾಣದಲ್ಲಿ ಆದಂತಹ ಅಗ್ರಿಕಲ್ಚರಲ್ ಇಶ್ಯೂ ಬಗ್ಗೆ. ಸೊ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.